Hearty welcome to you students once again. Welcome to the video classes organized by Mysore District PU Chemistry Lecturers Forum. So today we'll wind up with the topic what I was taking, that is classification of the elements and periodicity in properties. ಈ ಚಾಪ್ಟರ್ದು ಕೊನೆ ಪಾರ್ಟನ್ನು ಇವತ್ತು ಡಿಸ್ಕಸ್ ಮಾಡಿ ವಿಲ್ ವೈಂಡ್ ಇಟ್ ಅಪ್. ಸೊ ಇನ್ನೇನು ಕಾನ್ಸೆಪ್ಟ್ ಬಾಕಿ ಇದೆ, ನಾವು ನಿಮ್ಗೆ ಗೊತ್ತಿರೋಂಗೆ ನಾವು ಸುಮಾರು ಪೀರಿಯಾಡಿಕ್ ಟ್ರೆಂಡ್ಸ್ನ ಡಿಸ್ಕಸ್ ಮಾಡಿದ್ವಿ. ಅಟಾಮಿಕ್ ರೇಡಿಯಸ್, ಅಯನೈಸೇಷನ್ ಎನರ್ಜಿ, ಎಲೆಕ್ಟ್ರೋನೆಗೆಟಿವಿಟಿ ಆ್ಯಂಡ್ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ. ಸೊ ಈಗ ನೀವು ಈ ಪ್ರಾಪರ್ಟೀಸ್ ಕಲಿತಾಗ ನಿಮ್ಗೆ ಗೊತ್ತಿರ್ಬೋದು, ಅದು ಅಯನೈಸೇಷನ್ ಎನರ್ಜಿ ಆಗಿರ್ಬೋದು ಅಥವಾ ಎಲೆಕ್ಟ್ರೋನೆಗೆಟಿವಿಟಿ ಆಗಿರ್ಬೋದು ಅಥವಾ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಆಗಿರ್ಬೋದು. All these three trends will increase across the period and decrease down the group. Decrease down the group. ನಾನು ಮಾಡಿರೋ ಕಾನ್ಸೆಪ್ಟ್ ಯು ಕ್ಯಾನ್ ಕ್ರಾಸ್ ಚೆಕ್ ಇಟ್ ಒನ್ಸ್ ಅಗೇನ್. ಅಯನೈಸೇಷನ್ ಎನರ್ಜಿ ಆಗಿರ್ಬೋದು, ಎಲೆಕ್ಟ್ರೋನೆಗೆಟಿವಿಟಿ ಆಗಿರ್ಬೋದು ಅಥವಾ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಆಗಿರ್ಬೋದು. ಆಲ್ ದ ತ್ರೀ ಪ್ರಾಪರ್ಟೀಸ್ ಇನ್ಕ್ರೀಸಸ್ ಅಕ್ರಾಸ್ ದ ಪೀರಿಯಡ್ ಆ್ಯಂಡ್ ಡಿಕ್ರೀಸಸ್ ಡೌನ್ ದ ಗ್ರೂಪ್. ಅಕ್ರಾಸ್ ದ ಪೀರಿಯಡ್ ಹೋಗ್ತಾ ಹೋಗ್ತಾ ಈ ಪ್ರಾಪರ್ಟೀಸ್ ಇನ್ಕ್ರೀಸ್ ಆಗುತ್ತೆ, ಡೌನ್ ದ ಗ್ರೂಪ್ ಹೋಗ್ತಾ ಹೋಗ್ತಾ ಈ ಪ್ರಾಪರ್ಟೀಸ್ ಡಿಕ್ರೀಸ್ ಆಗುತ್ತೆ. ಅದೇ ನಾನೀಗೇನು ಮಾಡ್ತೀನಿ, ಅಟಾಮಿಕ್ ರೇಡಿಯಸ್ ಕಾನ್ಸೆಪ್ಟ್ ತಗೊಂಡಾಗ ಅಟಾಮಿಕ್ ರೇಡಿಯಸ್ decreases across the period, decreases across the period and increases down the group, increases down the group, increases down the group. Atomic radius matra it decreases across the period and increases down the group. ಆ ನಾಲ್ಕು ಪ್ರಾಪರ್ಟಿನ ಕಂಬೈನ್ ಮಾಡಿ ಐ ಹ್ಯಾವ್ ಗಿವನ್ ಯು ದಿ ಹೈಲೈಟ್ಸ್. ಇದು ಫಸ್ಟ್ ಪಾಯಿಂಟ್ ಆಯಿತು. ಇದಾದ್ಮೇಲೆ ಇನ್ನೊಂದು ಟ್ರೆಂಡನ್ನು ನೀವು ಅಬ್ಸರ್ವ್ ಮಾಡಿರ್ಬೋದು. ಏನು ಆ ಟ್ರೆಂಡ್ ಆರ್ ವಾಟ್ ಇಸ್ ದ ಕನ್ಕ್ಲೂಷನ್ ಆಫ್ ದಟ್ ಟ್ರೆಂಡ್? ದ ನೆಕ್ಸ್ಟ್ ಟ್ರೆಂಡ್ ಬಗ್ಗೆ ನಾವೇನು ಡಿಸ್ಕಸ್ ಮಾಡಿದ್ದೀವಿ ಅಂದರೆ ಮೆಟಾಲಿಕ್ ಕ್ಯಾರೆಕ್ಟರ್. ಮೆಟಾಲಿಕ್ ಕ್ಯಾರೆಕ್ಟರ್ ಯಾವಾಗಲೂ ಮೆಟಾಲಿಕ್ ಕ್ಯಾರೆಕ್ಟರ್ ಏನಾಗುತ್ತೆ, ಮೆಟಾಲಿಕ್ ಕ್ಯಾರೆಕ್ಟರ್ increases down the group. Metallic character increases down the group. ಈಗ ನಾನೊಂದು ಗ್ರೂಪ್ ತಗೊಂಡಾಗ ಲಿಥಿಯಂ, ಸೋಡಿಯಂ, ಪೊಟ್ಯಾಷಿಯಂ, ರುಬೀಡಿಯಂ, ಸೀಶಿಯಂ, ಮೆಟಾಲಿಕ್ ಕ್ಯಾರೆಕ್ಟರ್ ಇನ್ಕ್ರೀಸ್ ಆಗ್ತಾ ಇರುತ್ತೆ. ಆಸ್ ವಿ ಮೂವ್ ಡೌನ್ ದ ಗ್ರೂಪ್ ಮೆಟಾಲಿಕ್ ಕ್ಯಾರೆಕ್ಟರ್ ಇನ್ಕ್ರೀಸ್ ಆಗುತ್ತೆ. ಅದೇ ನಾನ್ ಮೆಟಾಲಿಕ್ ಕ್ಯಾರೆಕ್ಟರ್, non-metallic character increases across the period, increases across the period, across the period. So across the period ಹೋಗ್ತಾ ಹೋಗ್ತಾ ಏನಾಗುತ್ತೆ, the non-metallic character increase ಆಗುತ್ತೆ. ಅರ್ಥ ಆಯ್ತಾ? non-metallic character ಅಂದರೆ tendency to gain the electron. Metallic character ಅಂದ್ರೇನು? tendency to lose the electron and being electropositive. tendency to lose the electron increases as we move down the group. ಯಾವಾಗ electron loss ಈಸಿಯಾಗಿ ಆಗುತ್ತೆ, ಮೆಟಾಲಿಕ್ ಕ್ಯಾರೆಕ್ಟರ್ ಕೂಡ ಇನ್ಕ್ರೀಸ್ ಆಗುತ್ತೆ. ಅಕ್ರಾಸ್ ದ ಪೀರಿಯಡ್ ಹೋಗ್ತಾ ಹೋಗ್ತಾ ಏನಾಗುತ್ತೆ, ದ ನಾನ್ ಮೆಟಾಲಿಕ್ ಕ್ಯಾರೆಕ್ಟರ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಇದು ಇನ್ನೊಂದು ಪಾಯಿಂಟ್ ಕಲ್ತ್ವಿ ಆಯ್ತಾ. ಆಮೇಲೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಟ್ರೆಂಡ್ ನಾವೇನು ಡಿಸ್ಕಸ್ ಮಾಡ್ಬೋದು ಈ ಪರ್ಟಿಕ್ಯುಲರ್ ಚಾಪ್ಟ್ರಲ್ಲಿ ಅಂತ ಹೇಳಿದಾಗ, ನಮಗೆ ಇಲ್ಲಿ ವೆನ್ ಐ ಸೇ ದ ಪಿರಿಯಾಡಿಕ್ ಟೇಬಲ್, ಪಿರಿಯಾಡಿಕ್ ಟೇಬಲಲ್ಲಿ ಯು ಹ್ಯಾವ್ ಮೆಟಲ್ಸ್, ಯು ಹ್ಯಾವ್ ನಾನ್ ಮೆಟಲ್ಸ್, ಯು ಹ್ಯಾವ್ ಸೆಮಿ ಮೆಟಲ್ಸ್, ಎವ್ರಿಥಿಂಗ್. ಈಗ ಕೆಲವು ಮೆಟಲ್ಸ್ ಇಫ್ ಐ ಟೇಕ್ ನಾವು ಪೊಟ್ಯಾಷಿಯಂ ಆಕ್ಸೈಡ್ ಆಗಿರ್ಬೋದು ಅಥವಾ ಸೋಡಿಯಂ ಆಕ್ಸೈಡ್ ಆಗಿರ್ಬೋದು, ಈ ಮೆಟಾಲಿಕ್ ಆಕ್ಸೈಡ್ಸ್ Na2O ಆಯ್ತಾ, ಈ ಸೋಡಿಯಂ ಆಕ್ಸೈಡ್ ಆಗಿರ್ಬೋದು, ಪೊಟ್ಯಾಷಿಯಂ ಆಕ್ಸೈಡ್ ಆಗಿರ್ಬೋದು, ಈ ಆಕ್ಸೈಡ್ಸ್ ಅಲ್ಲ ಜನರಲಿ ದೇ ಆರ್ ಬೇಸಿಕ್ ಇನ್ ನೇಚರ್. ಯಾಕೆಂದ್ರೆ ವಾಟರ್ ಜೊತೆ ರಿಯಾಕ್ಟ್ ಆದಾಗ ದೇ ಫಾರ್ಮ್ ಬೇಸ್. ಸೊ ಜನರಲಿ ಈ ಆಕ್ಸೈಡ್ಸ್ ಆರ್ ಬೇಸಿಕ್ ಇನ್ ನೇಚರ್. ಇನ್ನು ಕೆಲವು ಆಕ್ಸೈಡ್ಸ್ ಇದೆ, ಒಂದು ಎಕ್ಸಾಂಪಲ್ ತಗೋಣ. Al2O3 ಅಲ್ಯೂಮಿನಿಯಂ ಆಕ್ಸೈಡ್. ಈ ಅಲ್ಯೂಮಿನಿಯಂ ಆಕ್ಸೈಡ್ ಇಸ್ ಆಂಫೋಟೆರಿಕ್
amphoteric in nature. Aluminum oxide is amphoteric. ಅಂದ್ರೆ ಅಸಿಡಿಕ್ ಕ್ಯಾರೆಕ್ಟರ್ ಬೇಸಿಕ್ ಕ್ಯಾರೆಕ್ಟರ್ ಎರಡನ್ನು ಪೋಸೆಸ್ ಮಾಡುತ್ತೆ. ಯಾವುದು? ಅಲ್ಯೂಮಿನಿಯಂ ಆಕ್ಸೈಡ್. ಇನ್ನು ಕೆಲವು ಆಕ್ಸೈಡ್ಸ್ ಇದೆ. ಸಿಲಿಕಾನ್ ಡೈಆಕ್ಸೈಡ್ SiO2. ಈ SiO2 ಅದೆಲ್ಲ ಅಸಿಡಿಕ್ ಆಕ್ಸೈಡ್ ಅಂತ ಕರಿತೀವಿ. ಏನಂತ ಕರಿತೀವಿ? ಅಸಿಡಿಕ್ ಆಕ್ಸೈಡ್ಸ್. ಆಕ್ಸೈಡ್ಸ್ ಅಲ್ಲಿ ನಿಮ್ಗೆ ಏನಾಗುತ್ತೆ? ಈಗ ಒಂದೊಂದು ಎಕ್ಸಾಂಪಲ್ ಕೊಡೋಣ. ಈಗ ವಿಲ್ ಟೇಕ್ ದ ಎಕ್ಸಾಂಪಲ್ ಆಫ್ K2. ಆಯ್ತಾ? ಪೊಟ್ಯಾಷಿಯಂ ಆಕ್ಸೈಡ್ಸ್ ಇಟ್ ಇಸ್ ಬೇಸಿಕ್ ಇನ್ ನೇಚರ್. ಅಲ್ಯೂಮಿನಿಯಂ ಆಕ್ಸೈಡ್ ಆಂಫೋಟೆರಿಕ್, ಸಿಲಿಕಾನ್ ಡೈಆಕ್ಸೈಡ್ ಅಸಿಡಿಕ್. ಈ ತರ ಅಸಿಡಿಕ್ ಆಕ್ಸೈಡ್ಸ್ ಕೂಡ ಇರುತ್ತೆ, ಬೇಸಿಕ್ ಆಕ್ಸೈಡ್ಸ್ ಕೂಡ ಇರುತ್ತೆ, ಆಂಫೋಟೆರಿಕ್ ಆಕ್ಸೈಡ್ಸ್ ಕೂಡ ಇರುತ್ತೆ. ಇನ್ನೊಂದಿರುತ್ತೆ ದ ಆಕ್ಸೈಡ್ಸ್ ವಿಚ್ ಆರ್ ನೈದರ್ ಅಸಿಡಿಕ್ ನಾರ್ ಬೇಸಿಕ್, ನ್ಯೂಟ್ರಲ್ ಆಕ್ಸೈಡ್ಸ್. ಕಾರ್ಬನ್ ಮೊನಾಕ್ಸೈಡ್, ನೈಟ್ರಿಕ್ ಆಕ್ಸೈಡ್, ಇದೆಲ್ಲ ಎಕ್ಸಾಂಪಲ್ಸ್ ಫಾರ್ ನ್ಯೂಟ್ರಲ್ ಆಕ್ಸೈಡ್ಸ್. ಸೊ ಎಲ್ಲ ಜಿಸ್ಟ್ ಅನ್ನು ನಾನು ನಿಮ್ಗೀಗ ರೀಕಲೆಕ್ಟ್ ಮಾಡಿ ಹೇಳ್ತಾ ಇದ್ದೀನಿ ಲಾಸ್ಟ್ ಪಾರ್ಟ್ ಆಫ್ ದ ಚಾಪ್ಟರ್ ಅಲ್ಲಿ. ಸೊ ದೇರ್ ಆರ್ ಸರ್ಟನ್ ನ್ಯೂಟ್ರಲ್ ಆಕ್ಸೈಡ್ಸ್ ಆಲ್ಸೋ. ಸೊ ಇದಾದ ಮೇಲೆ ನೆಕ್ಸ್ಟ್ ಇಂಪಾರ್ಟೆಂಟ್ ಟ್ರೆಂಡ್ ನಾವೇನು ಡಿಸ್ಕಸ್ ಮಾಡ್ಬೋದು ಅಂತಂದ್ರೆ, ಈಗ ಇಫ್ ಐ ಟೇಕ್ ದಿ ಎಕ್ಸಾಂಪಲ್, ಒಂದು ಕೆಲಸ ಮಾಡೋಣ. ಬೋರಾನ್, ಅಲ್ಯೂಮಿನಿಯಂ, ಗೇಲಿಯಂ, ಇಂಡಿಯಂ, ಟ್ಯಾಲಿಯಂ. ಆಯ್ತಾ? ಇಲ್ಲಾಂದ್ರೆ ಕಾರ್ಬನ್, ಸಿಲಿಕಾನ್, ಜರ್ಮೇನಿಯಂ, ಟಿನ್, ಲೆಡ್. ಇದು ಗ್ರೂಪ್ 13, ಇದು ಗ್ರೂಪ್ 14. ಈ ಗ್ರೂಪ್ 13 ಅಲ್ಲಾಗಲಿ 14 ಅಲ್ಲಾಗಲಿ 15, 16, 17, 18 ಅಥವಾ 1-2 ಗ್ರೂಪ್ ಅಲ್ಲಿ ಈ ಫಸ್ಟ್ ಎರಡು ಪೀರಿಯಡ್ ಅಲ್ಲಿ ದರ್ ಇಸ್ ಆಬ್ಸೆನ್ಸ್ ಆಫ್ ಡಿ ಆರ್ಬಿಟಲ್ಸ್. ಡಿ ಆರ್ಬಿಟಲ್ಸ್ ಇರಲ್ಲ. ಡಿ ಆರ್ಬಿಟಲ್ಸ್ ಬರದೆ ಇಲ್ಲಿಂದ ಎಸ್ಪೆಷಲಿ ಫಸ್ಟ್ ಎಲಿಮೆಂಟ್ ಬೋರಾನ್ ಮತ್ತೆ ಕಾರ್ಬನ್ ಇಲ್ಲಿ ಅಟ್ ಲೀಸ್ಟ್ ವೇಕೆಂಟ್ ಡಿ ಆರ್ಬಿಟಲ್ಸ್ ಇರುತ್ತೆ. ಇಲ್ಲಿ ಡಿ ಆರ್ಬಿಟಲ್ಸ್ ಇಸ್ ಕಂಪ್ಲೀಟ್ಲಿ ಆಬ್ಸೆಂಟ್. ಸೈಜ್ ಆಫ್ ದಿ ಆಟಮ್ ಇಸ್ ಸ್ಮಾಲ್. ಒಂದು ಸಲ ಆಟಮ್ದು ಸೈಜ್ ಸ್ಮಾಲ್ ಆದರೆ ಆಟಮ್ ಕ್ಯಾನ್ ಈಸಿಲಿ ಎಕ್ಸೆಪ್ಟ್ ದಿ ಎಲೆಕ್ಟ್ರಾನ್. ಎಲೆಕ್ಟ್ರಾನ್ ಅನ್ನು ಈಸಿಯಾಗಿ ಎಕ್ಸೆಪ್ಟ್ ಮಾಡಿಕೊಂಡ್ರೆ ಎಲೆಕ್ಟ್ರೋ ನೆಗೆಟಿವಿಟಿ ಏನಾಗುತ್ತೆ? ಎಲೆಕ್ಟ್ರೋ ನೆಗೆಟಿವಿಟಿ ಜಾಸ್ತಿ ಆಗುತ್ತೆ. ಅಟ್ರಾಕ್ಷನ್ ಜಾಸ್ತಿ ಇದ್ದಷ್ಟು ಈ ಎಲೆಕ್ಟ್ರಾನ್ ರಿಮೂವ್ ಮಾಡೋಕ್ಕೆ ನಮಗೆ ಜಾಸ್ತಿ ಎನರ್ಜಿ ಬೇಕು. ಸೊ ಅಯನೈಸೇಷನ್ ಎನರ್ಜಿ ಕೂಡ ಜಾಸ್ತಿ ಆಗುತ್ತೆ. ಎಲೆಕ್ಟ್ರೋ ನೆಗೆಟಿವಿಟಿ ಕೂಡ ಜಾಸ್ತಿ, ಅಯನೈಸೇಷನ್ ಎನರ್ಜಿ ಕೂಡ ಜಾಸ್ತಿ, ಮತ್ತೆ ಫಸ್ಟ್ ಎಲಿಮೆಂಟ್ಸ್ ಸೈಜ್ ಕೂಡ ಇಟ್ ವಿಲ್ ಬಿ ಸ್ಮಾಲ್. ಸೈಜ್ ಇಸ್ ಸ್ಮಾಲ್. ಆಮೇಲೆ ಯಾವ ಆರ್ಬಿಟಲ್ಸ್ ಇರಲ್ಲ? ಡಿ ಆರ್ಬಿಟಲ್ಸ್ ಇರಲ್ಲ. ಈ ಎಲ್ಲ ರೀಸನ್ಸ್ ಇಂದ ಡಿ ಆರ್ಬಿಟಲ್ಸ್ ಆರ್ ಆಬ್ಸೆಂಟ್. ಈ ಎಲ್ಲ ರೀಸನ್ಸ್ ಇಂದ ನಾನು ನಿಮ್ಗೆ ಏನು ಹೇಳ್ಬೋದು? ಫಸ್ಟ್ ಎಲಿಮೆಂಟ್ ಪ್ರಾಪರ್ಟೀಸ್ ವಿಲ್ ಬಿ ಡಿಫ್ರೆಂಟ್ ಫ್ರಮ್ ರೆಸ್ಟ್ ಆಫ್ ದಿ ಎಲಿಮೆಂಟ್. ಅದನ್ನ ಅನಾಮಲಸ್ ಪ್ರಾಪರ್ಟೀಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ಅನಾಮಲಸ್ ಪ್ರಾಪರ್ಟಿ. ಈಗ ಗ್ರೂಪ್ 13 ಅಲ್ಲಿ ಬೋರಾನ್ದು ಅನಾಮಲಸ್ ಪ್ರಾಪರ್ಟಿ, ಗ್ರೂಪ್ 14 ಅಲ್ಲಿ ಕಾರ್ಬನ್ದು ಅನಾಮಲಸ್ ಪ್ರಾಪರ್ಟಿ, 15 ಅಲ್ಲಿ ನೈಟ್ರೋಜನ್, 16 ಅಲ್ಲಿ ಆಕ್ಸಿಜನ್, 17 ಅಲ್ಲಿ ಫ್ಲೋರಿನ್, ಈ ರೀತಿ. ಸೊ ಅದೇ ತರ ಈಗ ಗ್ರೂಪ್ 1 ಅಲ್ಲಿ ಬಂದಾಗ ಲಿಥಿಯಂ, ಸೋಡಿಯಂ, ಪೊಟ್ಯಾಷಿಯಂ, ರುಬೀಡಿಯಂ, ಸೀಶಿಯಂ, ಫ್ರಾನ್ಷಿಯಂ. ಇಲ್ಲಿ ಅನಾಮಲಸ್ ಪ್ರಾಪರ್ಟಿ ಎಕ್ಸಿಬಿಟ್ ಮಾಡೋದು ಯಾವುದು? ಲಿಥಿಯಂ. ನೆಕ್ಸ್ಟ್ ಗ್ರೂಪ್ 2 ಬನ್ನಿ. ಬೆರಿಲಿಯಂ, ಮೆಗ್ನೀಷಿಯಂ, ಅಲ್ಯೂಮಿನಿಯಂ. ಓಕೆ, ಸಾರಿ, ಬೆರಿಲಿಯಂ. ಓಕೆ, ಸೊ ಈಗ ಬೆರಿಲಿಯಂ, ಮೆಗ್ನೀಷಿಯಂ, ಕ್ಯಾಲ್ಶಿಯಂ, ಸ್ಟ್ರಾನ್ಷಿಯಂ, ಬೇರಿಯಂ, ರೇಡಿಯಂ. ಇದೆಲ್ಲ ಎಲಿಮೆಂಟ್ಸ್ ಕಂಪೇರ್ ಮಾಡಿದ್ರೆ ಬೆರಿಲಿಯಂ ವಿಲ್ ಎಕ್ಸಿಬಿಟ್ ದಿ ಅನಾಮಲಸ್ ಪ್ರಾಪರ್ಟಿ. ಆ ಅನಾಮಲಸ್ ಪ್ರಾಪರ್ಟಿಗೆ ರೀಸನ್ ಏನು? ಫಸ್ಟ್ ಎಲಿಮೆಂಟ್ ಸೈಜ್ ವಿಲ್ ಬಿ ಸ್ಮಾಲ್, ಎಲೆಕ್ಟ್ರೋ ನೆಗೆಟಿವಿಟಿ ಜಾಸ್ತಿ ಇರುತ್ತೆ, ಅಯನೈಸೇಷನ್ ಎನರ್ಜಿ ಕೂಡ ಜಾಸ್ತಿ ಇರುತ್ತೆ, ಮತ್ತೆ ಡಿ ಆರ್ಬಿಟಲ್ಸ್ ವಿಲ್ ಬಿ ಆಬ್ಸೆಂಟ್. ಸೊ ಇದು ಇನ್ನೊಂದು ಇಂಪಾರ್ಟೆಂಟ್ ಟ್ರೆಂಡ್ ವಾಟ್ ಯು ಕ್ಯಾನ್ ಅಬ್ಸರ್ವ್ ಇನ್ ದಿ ಪಿರಿಯಾಡಿಕ್ ಟೇಬಲ್. ಇದಿಷ್ಟಾದ್ಮೇಲೆ ನೆಕ್ಸ್ಟ್ ನಮಗೆ ಬೇಕಾಗುವಂಥ ಒಂದು ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಯಾವುದು ಅಂತಂದರೆ, ಆ ಟಾಪಿಕ್ ಅನ್ನು ನಾವು ಇವತ್ತು ಡಿಸ್ಕಸ್ ಮಾಡಬೇಕಾಗಿದೆ. ದಟ್ ಇಸ್ ಪಿರಿಯಾಡಿಸಿಟಿ. ಪಿರಿಯಾಡಿಸಿಟಿ. ಸೊ ಸ್ಟೂಡೆಂಟ್ಸ್, ಈಗ ನಮಗೆ ಉಳ್ಕೊಂಡಿರೋ ಟಾಪಿಕ್ ಯಾವ್ದು ಡಿಸ್ಕಸ್ ಮಾಡಬೇಕು? ಪಿರಿಯಾಡಿಸಿಟಿ ಆಫ್ ವೇಲೆನ್ಸ್ ಆರ್ ದಿ ಆಕ್ಸಿಡೇಷನ್ ಸ್ಟೇಟ್. ಎರಡು ಟರ್ಮ್ ಅನ್ನು ನಾನು ಇಲ್ಲಿ ಡಿಸ್ಕ್ರೈಬ್ ಮಾಡಕ್ಕೆ ಇಷ್ಟಪಡ್ತೇನೆ. ಒಂದು ವೇಲೆನ್ಸ್ ಅಂತ, ಇನ್ನೊಂದು ಆಕ್ಸಿಡೇಷನ್ ಸ್ಟೇಟ್ ಅಂತ. ವೇಲೆನ್ಸ್ ಅಂದ್ರೇನು? ವೇಲೆನ್ಸ್ ಅಂದ್ರೆ ದ ಕಂಬೈನಿಂಗ್ ಕೆಪಾಸಿಟಿ ಆಫ್ ಅನ್ ಎಲಿಮೆಂಟ್. ಆ ಕಂಬೈನಿಂಗ್ ಕೆಪಾಸಿಟಿನ ನಾನು ಏನಂತ ಕರಿತೀನಿ? ವೇಲೆನ್ಸ್ ಅಂತ ಕರಿತೀನಿ. ಬಟ್ ಇತ್ತೀಚೆಗೆ ನಾವು ಏನು ಮಾಡ್ತೀವಿ? ವೇಲೆನ್ಸ್ ಬದಲು ವಿ ಪ್ರಿಫರ್ ಅ ವರ್ಡ್ ವಿಚ್ ಇಸ್ ಕಾಲ್ಡ್ ಆಸ್ ಆಕ್ಸಿಡೇಷನ್ ಸ್ಟೇಟ್. ಆಕ್ಸಿಡೇಷನ್ ಸ್ಟೇಟ್ ಅಂದ್ರೇನು?
It is the apparent charge that is possessed by the element. ಈಗ ಯಾವುದೊಂದು ಎರಡು ಎಲಿಮೆಂಟ್ ಒಂದು ಬಾಂಡ್ ಫಾರ್ಮೇಷನ್ ಆಯಿತು. ಆ ಬಾಂಡ್ ಫಾರ್ಮೇಷನ್ ಅಂದರೆ ಒಂದು ಕೋವ್ಯಾಲೆಂಟ್ ಬಾಂಡ್ ಫಾರ್ಮೇಷನ್ ಆದಾಗ ಎರಡು ಎಲಿಮೆಂಟ್ ಇನ್ವಾಲ್ವ್ ಆಗಿರುತ್ತೆ. ಯಾವ ಎಲಿಮೆಂಟ್ಗೆ ಎಲೆಕ್ಟ್ರೋನೆಗೆಟಿವಿಟಿ ಜಾಸ್ತಿ ಇರುತ್ತೆ ಅದಕ್ಕೆ ನೆಗೆಟಿವ್ ಚಾರ್ಜ್ ಅಸೈನ್ ಮಾಡ್ತೀರಾ, ಎಲೆಕ್ಟ್ರೋನೆಗೆಟಿವಿಟಿ ಕಮ್ಮಿ ಇರೋದಕ್ಕೆ ಪಾಸಿಟಿವ್ ಚಾರ್ಜ್ ಅಸೈನ್ ಮಾಡ್ತೀರಾ. ಸೊ ಡಿಫ್ರೆನ್ಸ್ ಇನ್ ಎಲೆಕ್ಟ್ರೋನೆಗೆಟಿವಿಟಿ ಬಂದಾಗ ಸೊ ನೀವೇನು ಮಾಡ್ತೀರಾ, ಯು ಪುಟ್ ದಿ ಅಪಾರೆಂಟ್ ಚಾರ್ಜ್. ಅದನ್ನ ಟಾಪಿಕ್ ಬಂದಾಗ ವಿಲ್ ಡಿಸ್ಕ್ರೈಬ್. ಸೊ ಎರಡು ಇಂಪಾರ್ಟೆಂಟ್ ಟರ್ಮ್, ಒಂದು ವೇಲೆನ್ಸ್ ಕಂಬೈನಿಂಗ್ ಕೆಪಾಸಿಟಿ ಅಂತ ಕರಿತೀವಿ, ಇನ್ನೊಂದು ಆಕ್ಸಿಡೇಷನ್ ಸ್ಟೇಟ್ ದ ಅಪಾರೆಂಟ್ ಚಾರ್ಜ್ ಅಂತ ಕರಿತೀವಿ. ಈಗ ನಾನೇನು ಮಾಡ್ತಾ ಇದೀನಿ, ರೆಪ್ರೆಸೆಂಟೇಟಿವ್ ಎಲಿಮೆಂಟ್ಸ್ ಅನ್ನು ತಗೊಳ್ತಾ ಇದೀನಿ. ಮ್ಯಾಮ್ ರೆಪ್ರೆಸೆಂಟೇಟಿವ್ ಎಲಿಮೆಂಟ್ಸ್ ಅಂದ್ರೆ ಏನು? ಗ್ರೂಪ್ 1 ಎಲಿಮೆಂಟ್ ಆಲ್ಕಲಿ ಮೆಟಲ್ಸ್, ಗ್ರೂಪ್ 2 ಎಲಿಮೆಂಟ್ ಆಲ್ಕಲೈನ್ ಅರ್ತ್ ಮೆಟಲ್ಸ್, ಗ್ರೂಪ್ 13 ಬೋರಾನ್ ಫ್ಯಾಮಿಲಿ, ಗ್ರೂಪ್ 14 ಕಾರ್ಬನ್ ಫ್ಯಾಮಿಲಿ, ಗ್ರೂಪ್ 15 ನೈಟ್ರೋಜನ್ ಫ್ಯಾಮಿಲಿ, ಗ್ರೂಪ್ 16 ಆಕ್ಸಿಜನ್ ಫ್ಯಾಮಿಲಿ, ಗ್ರೂಪ್ 17 ಹ್ಯಾಲೋಜನ್ಸ್, ಗ್ರೂಪ್ 18 ನೋಬಲ್ ಗ್ಯಾಸಸ್. ಇದನ್ನ ರೆಪ್ರೆಸೆಂಟೇಟಿವ್ ಎಲಿಮೆಂಟ್ಸ್ ಅಂತ ಕನ್ಸಿಡರೇಷನ್ ತಗೊಳ್ತೇನೆ. 18 ಅನ್ನ ವಿಲ್ ಸ್ಕಿಪ್ ಇಟ್ ಆಫ್. ನೋಬಲ್ ಗ್ಯಾಸ್ ಅದು ಯೂಶುವಲಿ ಸ್ಟೇಬಲ್ ಆಕ್ಟೇಟ್ ಕಾನ್ಫಿಗರೇಷನ್ ಇರುತ್ತೆ, ಬೇಡ. ಈಗ ನಾವೇನ್ ಮಾಡೋಣ, ಗ್ರೂಪ್ 1, ಗ್ರೂಪ್ 2, ಗ್ರೂಪ್ 13 ಇಂದ 17 ಎಲಿಮೆಂಟ್ಸ್ ತನಕ ಡಿಸ್ಕಸ್ ಮಾಡೋಣ. ಏನಾಗ್ತಾ ಇದೆ ಇಲ್ಲಿ, ನೀವು ಏನು ಮ್ಯಾಮ್ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀರಾ? ಈಗ ವೇಲೆನ್ಸ್ ಎಲೆಕ್ಟ್ರಾನ್ ಬರೀಬೇಕು ಪ್ರತಿ ಗ್ರೂಪ್ ಅಲ್ಲೂ. ವಾಟ್ ಇಸ್ ದ ವೇಲೆನ್ಸ್ ಎಲೆಕ್ಟ್ರಾನ್? ಈಗ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್, ಔಟರ್ಮೋಸ್ಟ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೆಯೋಣ. ಯಾಕೆ ಮ್ಯಾಮ್ ನೀವು ರೆಪ್ರೆಸೆಂಟೇಟಿವ್ ಎಲಿಮೆಂಟ್ಸ್ ತಗೊಳ್ತಾ ಇದ್ದೀವಿ? ಈ ರೆಪ್ರೆಸೆಂಟೇಟಿವ್ ಎಲಿಮೆಂಟ್ಸ್ ಅಲ್ಲಿ ಏನಾಗ್ತಾ ಇದೆ, electrons present in the valence shell will participate in the bonding. Outermost shell alliರೋ electrons will participating in the bonding. Electron gain ಬೇಕಾದ್ರೂ ಆಗ್ಬೋದು, electron loss ಬೇಕಾದ್ರೂ ಆಗ್ಬೋದು, electron share ಬೇಕಾದ್ರೂ ಆಗ್ಬೋದು. ಅದನ್ನು ನೋಡೋಣ. ಈಗ ಗ್ರೂಪ್ 1 outermost electronic configuration NS1, ಇಲ್ಲಿ ಗ್ರೂಪ್ 2 NS2, ಗ್ರೂಪ್ 13 NS2 NP1, ಗ್ರೂಪ್ 14 NS2 NP2, group 15 NS2 NP3, group 16 NS2 NP4, ಆಮೇಲೆ group 17 NS2 NP5. ಔಟರ್ಮೋಸ್ಟ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅನ್ನು ಬರೀತಾ ಇದೆ. ಈಗ ಇಲ್ಲಿ ನಂಬರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ ಎಷ್ಟು? ಸೊ ನಂಬರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ ನಾನು ಇಲ್ಲಿ ಏನಂತ ಬರೀತಾ ಇದ್ದೀನಿ, 1 ಅಂತ ಬರೀತಾ ಇದ್ದೀನಿ. ವೇಲೆನ್ಸ್ ಶೆಲ್ ಅಲ್ಲಿ 1 ಎಲೆಕ್ಟ್ರಾನ್ ಇದೆ. ಇಲ್ಲಿ ವೇಲೆನ್ಸ್ ಶೆಲ್ ಅಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇದೆ? 2 ಎಲೆಕ್ಟ್ರಾನ್ ಇದೆ. ಇಲ್ಲಿ ವೇಲೆನ್ಸ್ ಶೆಲ್ ಅಲ್ಲಿ 2 + 1 3 ಎಲೆಕ್ಟ್ರಾನ್ಸ್ ಇದೆ. ಇಲ್ಲಿ ವೇಲೆನ್ಸ್ ಶೆಲ್ ಅಲ್ಲಿ 2 + 2 4 ಎಲೆಕ್ಟ್ರಾನ್ಸ್. ಇಲ್ಲಿ ವೇಲೆನ್ಸ್ ಶೆಲ್ ಅಲ್ಲಿ 3 + 2 5 ಎಲೆಕ್ಟ್ರಾನ್ಸ್. ಇಲ್ಲಿ ವೇಲೆನ್ಸ್ ಶೆಲ್ ಅಲ್ಲಿ 4 + 2 6 ಎಲೆಕ್ಟ್ರಾನ್ಸ್. ಇಲ್ಲಿ ವೇಲೆನ್ಸ್ ಶೆಲ್ ಅಲ್ಲಿ 5 + 2 7 ಎಲೆಕ್ಟ್ರಾನ್ಸ್. ಸೊ ಔಟರ್ಮೋಸ್ಟ್ ಶೆಲ್ ಅಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇದೆ ಅಂತ ನಾನು ನಿಮ್ಗೆ ಮೆನ್ಷನ್ ಮಾಡ್ಕೊಂಡು ಬರ್ತಾ ಇದ್ದೀನಿ. ಅದು ನಂಬರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್. ಇನ್ನೊಂದು ಪದ ನೋಡಿ ಇಲ್ಲಿ, ವೇಲೆನ್ಸ್. ವೇಲೆನ್ಸ್ ಅಂದ್ರೆ ಏನು? ವೇಲೆನ್ಸ್ ಅಂದ್ರೆ ಅದು ದ ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಪ್ರೆಸೆಂಟ್ ಇನ್ ದ ವೇಲೆನ್ಸ್ ಶೆಲ್ ಆದ್ರೂ ಆಗಿರ್ಬೋದು, ಅಥವಾ 8 ಮೈನಸ್ ಟೋಟಲ್ ನಂಬರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್. 8 ಅಂದ್ರೆ ಏನು ಮ್ಯಾಮ್ ಕೆಮಿಸ್ಟ್ರಿಲಿ? 8 ಅನ್ನೋ ವರ್ಡ್ಗೆ ಏನು ಸಿಗ್ನಿಫಿಕೆನ್ಸ್ ಇದೆ? 8 ಅನ್ನೋ ವರ್ಡ್ ಅನ್ನ ನಾನು ಸ್ಟೇಬಲ್ ಆಕ್ಟೇಟ್ ಕಾನ್ಫಿಗರೇಷನ್ ಅಂತ ಕರಿತೀನಿ. ಎಲ್ಲ ಎಲಿಮೆಂಟ್ಸ್ ಇದೊಂದು ಡ್ರೀಮ್ ಟು ಅಕ್ವೈರ್ ದ ಸ್ಟೇಬಲ್ ಆಕ್ಟೇಟ್ ಕಾನ್ಫಿಗರೇಷನ್. ಆ ಆಕ್ಟೇಟ್ ಕಾನ್ಫಿಗರೇಷನ್ ಅಕ್ವೈರ್ ಮಾಡೋಕ್ಕೋಸ್ಕರ ಏನಾಗುತ್ತೆ, ಇಟ್ ಟ್ರೈಸ್ ಟು ಗೇನ್ ದಿ ಎಲೆಕ್ಟ್ರಾನ್ ಆರ್ ಲೂಸ್ ದಿ ಎಲೆಕ್ಟ್ರಾನ್ ಆರ್ ಶೇರ್ ದಿ ಎಲೆಕ್ಟ್ರಾನ್. ಆಯ್ತಾ? ಸೊ ನಂಬರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ 8 ಮೈನಸ್ ನಂಬರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ ಕ್ಯಾನ್ ಬಿ ಆಲ್ಸೋ ಡಿಸ್ಕ್ರೈಬ್ಡ್ ಆಸ್ ವೇಲೆನ್ಸ್. ಈಗ ನೋಡೋಣ ಅದು ವೇಲೆನ್ಸ್ ಅನ್ನೋದಕ್ಕೆ ನಾವೀಗೇನು ಬರಿತೀವಿ. ಇಲ್ಲಿ ವೇಲೆನ್ಸಸ್ 1, ಇಲ್ಲಿ ವೇಲೆನ್ಸಸ್ 2, ಆಯ್ತಾ? ಇಲ್ಲಿ ವೇಲೆನ್ಸಸ್ 3, ಇಲ್ಲಿ ವೇಲೆನ್ಸಸ್ 4. ಇಲ್ಲಿ ಇಟ್ ಮೇ ಲೂಸ್ 1 ಎಲೆಕ್ಟ್ರಾನ್ ಬಿಕಾಸ್ ಈ ಗ್ರೂಪ್ 1 ಎಲಿಮೆಂಟ್ ಆರ್ ಹೈಲಿ ಎಲೆಕ್ಟ್ರೋಪಾಸಿಟಿವ್. ಇಲ್ಲಿ ಇಟ್ ಲೂಸಸ್ 2 ಎಲೆಕ್ಟ್ರಾನ್. ಇಲ್ಲಿ 1 ಎಲೆಕ್ಟ್ರಾನ್ ಲಾಸ್ ಮಾಡ್ಕೊಳ್ಳ ತಕ್ಷಣ ಇಟ್ ಅಟೈನ್ಸ್ ದ ಸ್ಟೇಬಲ್ ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್. ಇಲ್ಲೂ ಇಫ್ ಇಟ್ ಲೂಸಸ್ 2 ಎಲೆಕ್ಟ್ರಾನ್ ಇಟ್ ಅಟೈನ್ಸ್ ದ ಸ್ಟೇಬಲ್ ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್. ಇಲ್ಲೇನ್ ಮಾಡುತ್ತೆ, ಲೂಸಿಂಗ್ 3 ಎಲೆಕ್ಟ್ರಾನ್ಸ್ ಅನ್ನೋದಕ್ಕಿಂತ ಇಟ್ ಪ್ರಿಫರ್ಸ್ ಟು ಶೇರ್ 3 ಎಲೆಕ್ಟ್ರಾನ್ಸ್. ಇಲ್ಲಿ ಇಟ್ ಪ್ರಿಫರ್ಸ್ ಟು ಶೇರ್ 4 ಎಲೆಕ್ಟ್ರಾನ್ಸ್. ಅರ್ಥ ಆಯ್ತಾ? ಈಗ ನಾನು 8 ಮೈನಸ್ ವೇಲೆನ್ಸ್ ಎಲೆಕ್ಟ್ರಾನ್ ತಗೊಂಡ್ರೆ 8 ಮೈನಸ್ 4 ಇಸ್ ಒನ್ಸ್ ಅಗೇನ್ 4. ಸೊ 4 ವಿಲ್ ಬಿ ದಿ ವೇಲೆನ್ಸ್. ಇಲ್ಲೇನಾಗುತ್ತೆ, 3 + 2 ವೇಲೆನ್ಸ್ ಕುಡ್ ಬಿ 5, ಇಲ್ಲಿ ವೇಲೆನ್ಸ್ ಕುಡ್ ಬಿ 6, ಇಲ್ಲಿ ವೇಲೆನ್ಸ್ ಕುಡ್ ಬಿ 7. 7 ಜೊತೆಗೆ 8 ಮೈನಸ್ 5 ಅಂದ್ರೆ ಎಷ್ಟಾಯ್ತು? 3. 8 ಅಂದ್ರೆ ದ ಸ್ಟೇಬಲ್ ಆಕ್ಟೇಟ್ ಕಾನ್ಫಿಗರೇಷನ್, 5 ಅಂದ್ರೆ ದ ವೇಲೆನ್ಸ್ ಎಲೆಕ್ಟ್ರಾನ್. 8 ಮೈನಸ್
5, which is nothing but 3. That could be also the valence of group 15 elements. Next group 16 ಬನ್ನಿ. 8 minus 6 ಎಷ್ಟಾಗುತ್ತೆ? 2. 2 could be another valence. Next ಇಲ್ಲಿ 8 minus 7 which is nothing but 1. 8 minus 7 which is nothing but 1. That could be the valence ಅಂತ ಕರಿತೀವಿ. 8 minus 7 which is nothing but 1. ಅದನ್ನು ನಾವು valence ಅಂತ ಕರಿಬಹುದು. ಆಯ್ತಾ? valence ಅಂದ್ರೆ the total number of the electron present in the valence shell, or 8 minus the valence electron. ಆಯ್ತಾ? ಮ್ಯಾಮ್ ಇಲ್ಲೆಲ್ಲ ನೀವು ಯಾಕೆ ಮಾಡ್ತಾ ಇಲ್ಲ? ಇಟ್ ಇಸ್ 8 minus 3, 8 minus 2, 8 minus 1. 8 minus 1 ಅಂದರೆ 7. 7 electrons ಆಗುತ್ತೆ. ಇಲ್ಲಿ 8 minus 2, ಇಲ್ಲಿ 8 minus 3. ಎನರ್ಜಿ ರಿಕ್ವೈರ್ಡ್ ಇಸ್ ವೆರಿ ಹೈ. ಅರ್ಥ ಆಯ್ತು? ಸೊ ಆದ್ರೆ ನಾವೇನು ಮಾಡ್ತೀವಿ, ಇಲ್ಲಿ 8 minus 5 ಅಂದರೆ 3. ಅಂದರೆ ಆಲ್ರೆಡಿ ಗ್ರೂಪ್ 15 5 ಎಲೆಕ್ಟ್ರಾನ್ಸ್ ಇದೆ. ಇನ್ನು 3 ಎಲೆಕ್ಟ್ರಾನ್ ಗೇನ್ ಮಾಡಿದ್ರೆ ಇಟ್ ಅಟೈನ್ಸ್ ದ ಸ್ಟೇಬಲ್ ಆಕ್ಟೆಟ್ ಕಾನ್ಫಿಗರೇಷನ್. ಇಲ್ಲಿ ಇನ್ನು 2 ಎಲೆಕ್ಟ್ರಾನ್ ಗೇನ್ ಮಾಡಿದ್ರೆ ಇಟ್ ಅಟೈನ್ಸ್ ದ ಸ್ಟೇಬಲ್ ಆಕ್ಟೆಟ್ ಕಾನ್ಫಿಗರೇಷನ್. ಇಲ್ಲಿ ಇನ್ನು 1 ಎಲೆಕ್ಟ್ರಾನ್ ಗೇನ್ ಮಾಡಿದ ತಕ್ಷಣ ಇಟ್ ಅಟೈನ್ಸ್ ದ ಸ್ಟೇಬಲ್ ಆಕ್ಟೆಟ್ ಕಾನ್ಫಿಗರೇಷನ್. ಸೊ ಇಲ್ಲಿ ಲಾಸ್ ಆಫ್ 1 ಎಲೆಕ್ಟ್ರಾನ್, loss of 2 electron, sharing of 3 electrons, sharing of 4 electrons, ಇಲ್ಲಿ gain of 3 electrons, gain of 2 electrons and gain of 1 electron. ಈ 5, 6, 7 ಅಂದರೆ ಯೂಶುವಲಿ ಇಟ್ ಇಸ್ ಶೇರಿಂಗ್ ಅಂತ ಕರಿತೀವಿ. ಸೊ ಇದು ವೇಲೆನ್ಸ್ ಅಂತ ಕರಿತೀವಿ. ವೇಲೆನ್ಸ್ ಅನ್ನೋ ಪದನ ಯೂಸ್ ಮಾಡ್ತೀವಿ. ಬಟ್ ಆಫ್ ಲೈಟ್ ಈಗ ರೀಸೆಂಟ್ ಆಗಿ ಇನ್ ಪ್ಲೇಸ್ ಆಫ್ ವೇಲೆನ್ಸ್ ನಾನು ಹೊಸ ಟರ್ಮ್ ಯೂಸ್ ಮಾಡ್ತಾ ಇದ್ದೀನಿ. ಯಾವುದು ಮ್ಯಾಮ್? ಅದು ಆಕ್ಸಿಡೇಷನ್ ಸ್ಟೇಟ್ ಅಂತ ಒಂದು ಟರ್ಮನ್ನು ಎಕ್ಸ್ಪ್ರೆಸ್ ಮಾಡ್ತಾ ಇದ್ದೀನಿ. ಈ ಆಕ್ಸಿಡೇಷನ್ ಸ್ಟೇಟ್ ಅನ್ನೋ ಕಾನ್ಸೆಪ್ಟ್ ಎಕ್ಸ್ಪ್ಲೈನ್ ಮಾಡೋಕ್ಕೆ ನಾನು 2 ಕಾಂಪೌಂಡ್ ತಗೊಳ್ತಾ ಇದ್ದೀನಿ. ಒಂದು Na2O, ಇನ್ನೊಂದು OF2. ಒಂದು ಸೋಡಿಯಂದು ಆಕ್ಸೈಡ್, ಇನ್ನೊಂದು ಆಕ್ಸೈಡ್ ಆಫ್ ಫ್ಲೂರಿನ್. 2 ಕಾಂಪೌಂಡ್ ತಗೊಳ್ತಾ ಇದ್ದೀನಿ, Na2O ಆ್ಯಂಡ್ OF2. ಈಗ ಈ 2 ಎಕ್ಸಾಂಪಲಲ್ಲಿ ಕಾಮನ್ ಆಗಿರೋ 3 ಎಲಿಮೆಂಟ್ಸ್ ಯಾವುದು? ಕಾಮನ್ ಆಗಿರೋ 3 ಎಲಿಮೆಂಟ್ಸ್ ಯಾವುದು ಅಂದರೆ ಫ್ಲೂರಿನ್, ಆಕ್ಸಿಜನ್, ಸೋಡಿಯಂ. 3 ಎಲಿಮೆಂಟ್ ಇದೆ. ಫ್ಲೂರಿನ್, ಆಕ್ಸಿಜನ್, ಸೋಡಿಯಂ. ನಿಮಗೆ ಗೊತ್ತಿದೆ ಎಲೆಕ್ಟ್ರೋನೆಗೆಟಿವಿಟಿ ಕಾನ್ಸೆಪ್ಟ್ ಮಾಡಬೇಕಾದ್ರೆ ಫ್ಲೂರಿನ್ ಇಸ್ ಮೋರ್ ಎಲೆಕ್ಟ್ರೋನೆಗೆಟಿವ್ ದನ್ ಆಕ್ಸಿಜನ್. ಆಕ್ಸಿಜನ್ ಇಸ್ ಮೋರ್ ಎಲೆಕ್ಟ್ರೋನೆಗೆಟಿವ್ ದನ್ ಸೋಡಿಯಂ. ಆಕ್ಚುಲಿ ಸೋಡಿಯಂ ಅನ್ನೋದು ಎಲೆಕ್ಟ್ರೋ ಪಾಸಿಟಿವ್ ಎಲಿಮೆಂಟ್, ಫ್ಲೂರಿನ್ ಅನ್ನೋದು ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್. ಫ್ಲೂರಿನ್ ಇಸ್ ಮೋರ್ ಎಲೆಕ್ಟ್ರೋನೆಗೆಟಿವ್ ದನ್ ಆಕ್ಸಿಜನ್. ಈಗ ಈ 3 ಎಲಿಮೆಂಟು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಸ್ವಲ್ಪ ಇಲ್ಲಿ ಡಿಸ್ಕ್ರೈಬ್ ಮಾಡೋಣ. ಸೋಡಿಯಂದು ಕಾನ್ಫಿಗರೇಷನ್ ಏನಾಗುತ್ತೆ? 1s2 2s2 2p6 3s1. ಔಟಮೋಸ್ಟ್ ಶೆಲ್ಲಲ್ಲಿ 1 ಎಲೆಕ್ಟ್ರಾನ್ ಇದೆ. ಅಂದರೆ ಇಟ್ ಪ್ರಿಫರ್ಸ್ ಟು ಲೂಸ್ 1 ಎಲೆಕ್ಟ್ರಾನ್ ಟು ಅಟೈನ್ ದ ಸ್ಟೇಬಲ್ ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್. ನೆಕ್ಸ್ಟ್ ಆಕ್ಸಿಜನ್ಗೆ ಬರೋಣ. ಆಕ್ಸಿಜನ್ದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ 1s2 2s2 2p4 ಏನಾಗುತ್ತೆ? 1s2 2s2 2p4. ಅಂದರೆ ವೇಲೆನ್ಸ್ ಶೆಲ್ ಅಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇದೆ? 6 electrons are present in the valence shell. ನೆಕ್ಸ್ಟ್ ಯಾವ್ದು ಬರುತ್ತೆ? ಫ್ಲೂರಿನ್. ಫ್ಲೂರಿನ್ ಕಾನ್ಫಿಗರೇಷನ್ 1s2 2s2 2p5. ಸೊ ವೇಲೆನ್ಸ್ ಶೆಲ್ ಅಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇದೆ? ವೇಲೆನ್ಸ್ ಶೆಲ್ ಅಲ್ಲಿ there is presence of 7 electrons. ಕರೆಕ್ಟಾಗಿ ನೋಡಿ. ಸೋಡಿಯಂ ಅಲ್ಲಿ ವೇಲೆನ್ಸ್ ಶೆಲ್ ಅಲ್ಲಿ 1 ಎಲೆಕ್ಟ್ರಾನ್, ಆಕ್ಸಿಜನ್ ಅಲ್ಲಿ ವೇಲೆನ್ಸ್ ಶೆಲ್ ಅಲ್ಲಿ 6 ಎಲೆಕ್ಟ್ರಾನ್, ಫ್ಲೂರಿನ್ ವೇಲೆನ್ಸ್ ಶೆಲ್ ಅಲ್ಲಿ 7 ಎಲೆಕ್ಟ್ರಾನ್ಸ್ ಆರ್ ಪ್ರೆಸೆಂಟ್. ಈಗ ನಾನು ತಗೊಂಡಿರೋ ಎಕ್ಸಾಂಪಲ್ ಯಾವುದು? ಒಂದು Na2O, ಇನ್ನೊಂದು OF2. ಈಗ ಫಸ್ಟ್ ಎಕ್ಸಾಂಪಲ್ ತಗೋಣ. Na2O ಇದರಲ್ಲಿರೋ 2 ಎಲಿಮೆಂಟ್ ಯಾವುದು ಮ್ಯಾಮ್? ಒಂದು ಸೋಡಿಯಂ, ಇನ್ನೊಂದು ಆಕ್ಸಿಜನ್. ಆಕ್ಸಿಜನ್ ವೇಲೆನ್ಸ್ ಶೆಲ್ ಅಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇದೆ? 6 ಎಲೆಕ್ಟ್ರಾನ್ಸ್ ಇದೆ. ಇನ್ನು 2 ಎಲೆಕ್ಟ್ರಾನ್ ಗೇನ್ ಮಾಡಿದ್ರೆ ಇಟ್ ಅಟೈನ್ಸ್ ದ ಸ್ಟೇಬಲ್ ಆಕ್ಟೆಟ್ ಕಾನ್ಫಿಗರೇಷನ್. ಆ 2 ಎಲೆಕ್ಟ್ರಾನ್ ಹೇಗೆ ಪಡ್ಕೊಳ್ಳುತ್ತೆ ಮ್ಯಾಮ್? ಅದು ಆ 2 ಎಲೆಕ್ಟ್ರಾನ್ ಇಸ್ ಡೊನೇಟೆಡ್ ಬೈ ಸೋಡಿಯಂ. ಬಟ್ ಸೋಡಿಯಂದು ವೇಲೆನ್ಸ್ ಶೆಲ್ ಎಷ್ಟು ಎಲೆಕ್ಟ್ರಾನ್ ಇದೆ? 1 ಎಲೆಕ್ಟ್ರಾನ್. ಸೊ ಸೋಡಿಯಂ ಕ್ಯಾನ್ ಡೊನೇಟ್ 1 ಎಲೆಕ್ಟ್ರಾನ್. ಬಟ್ ಆಕ್ಸಿಜನ್ಗೆ ಎಷ್ಟು ಎಲೆಕ್ಟ್ರಾನ್ ಬೇಕಿಲ್ಲ? ಆಕ್ಸಿಜನ್ಗೆ ಬೇಕಾಗಿರೋದು 2 ಎಲೆಕ್ಟ್ರಾನ್. ಸೊ 2 ಸೋಡಿಯಂ ಆಟಮ್ ವಿಲ್ ಡೊನೇಟ್ 1 ಎಲೆಕ್ಟ್ರಾನ್ ಈಚ್. 1 ಸೋಡಿಯಂ ಆಟಮ್ 1 ಎಲೆಕ್ಟ್ರಾನ್ ಡೊನೇಟ್ ಮಾಡುತ್ತೆ, ಇನ್ನೊಂದು ಸೋಡಿಯಂ ಆಟಮ್ ಇನ್ನೊಂದು ಎಲೆಕ್ಟ್ರಾನ್ ಡೊನೇಟ್ ಮಾಡುತ್ತೆ. ಆಕ್ಸಿಜನ್ ಏನ್ ಮಾಡುತ್ತೆ? ಆ 2 ಎಲೆಕ್ಟ್ರಾನ್ ಅನ್ನು ತಗೊಳುತ್ತೆ.
So when it gains 2 electron, it attains the stable octet configuration. So what is the oxidation state of oxygen here now? The oxidation state of oxygen is -2. It is gaining 2 electrons donated by 2 sodium atoms. ಆಯ್ತಾ, ಇಲ್ಲಿ ಆಕ್ಸಿಡೇಷನ್ ಸ್ಟೇಟ್ ಏನಾಗ್ತಾ ಇದೆ -2. ಈಗ ಸೆಕೆಂಡ್ ಎಕ್ಸಾಂಪಲ್ ಬರೋಣ. OF2 ನಲ್ಲಿ ಏನೀಗ ಕ್ರೈಟೀರಿಯಾ? ಆಕ್ಸಿಜನ್ಗೆ 2 ಎಲೆಕ್ಟ್ರಾನ್ ಬೇಕು, ಫ್ಲೂರಿನ್ಗೆ 1 ಎಲೆಕ್ಟ್ರಾನ್ ಬೇಕು. ಈಗ ನಾನೇನು ಮಾಡ್ತಾ ಇದ್ದೀನಿ, ಆಕ್ಸಿಜನ್ ಮೇಲೆ ಚಾರ್ಜ್ ಅನ್ನ +2 ಅಂತ ಬರಿತಾ ಇದ್ದೀನಿ. ಆಕ್ಸಿಜನ್ಗೆ 2 ಎಲೆಕ್ಟ್ರಾನ್ ಬೇಕು. ಆ 2 ಎಲೆಕ್ಟ್ರಾನ್ ಯಾವುದು ಕೊಡುತ್ತೆ ಮ್ಯಾಮ್ ಇಲ್ಲಿ? ಇಟ್ ಶೇರ್ಸ್ 2 ಎಲೆಕ್ಟ್ರಾನ್ ವಿತ್ ಫ್ಲೂರಿನ್. ಬಟ್ ಫ್ಲೂರಿನ್ಗೆ ಬೇಕಾಗಿರೋ ಎಲೆಕ್ಟ್ರಾನ್ ಎಷ್ಟು? 1. ಸೊ ಒಂದು ಫ್ಲೂರಿನ್ ಆಟಮ್ಗೆ 1 ಎಲೆಕ್ಟ್ರಾನ್ ಬೇಕು ಟು ಅಟೈನ್ ದ ಸ್ಟೇಬಲ್ ಆಕ್ಟೆಟ್ ಕಾನ್ಫಿಗರೇಷನ್. ಸೊ ಏನು ಮಾಡುತ್ತದು? ವೆರಿ ಸಿಂಪಲ್ ಹಿಯರ್, ಇಟ್ ಶೇರ್ಸ್ 2 ಎಲೆಕ್ಟ್ರಾನ್ಸ್ ವಿತ್ ಆಕ್ಸಿಜನ್ ಆಟಮ್. ಸೊ ಒಂದು ಫ್ಲೂರಿನ್ ಆಟಮ್ 1 ಎಲೆಕ್ಟ್ರಾನ್, 2 ಫ್ಲೂರಿನ್ ಆಟಮ್ ಏನಾಗುತ್ತೆ? 2 ಎಲೆಕ್ಟ್ರಾನ್ ಇಟ್ ಶೇರ್ಸ್ ವಿತ್ ಆಕ್ಸಿಜನ್ ಆಟಮ್, OF2. ಬಟ್ ಇಲ್ಲಿ ನಾನೇನು ಮಾಡ್ತಾ ಇದ್ದೀನಿ, ಆಕ್ಸಿಡೇಷನ್ ಸ್ಟೇಟ್ +2 ಅಂತ ಬರಿತಾ ಇದ್ದೀನಿ. ಏನಂತ ಬರಿತಾ ಇದ್ದೀನಿ? +2. +2 ಅಂತಂದರೆ ಇಟ್ ಈಸ್ ನಾಟ್ ದಿ ಗೇನ್ ಆಫ್ 2 ಎಲೆಕ್ಟ್ರಾನ್ಸ್ ಅಂತ ಆ ರೀತಿ ಹೇಳಬಾರ್ದು. ಆಕ್ಸಿಜನ್ ಫ್ಲೂರಿನ್ಗಿಂತ ಇಟ್ ಇಸ್ ಲೆಸ್ ಎಲೆಕ್ಟ್ರೋನೆಗೆಟಿವ್. ಸೊ ಫ್ಲೂರಿನ್ಗೆ ನೆಗೆಟಿವ್ ಆಕ್ಸಿಡೇಷನ್ ಸ್ಟೇಟ್ ಕೊಡ್ತೀವಿ, ಆಕ್ಸಿಜನ್ಗೆ ಪಾಸಿಟಿವ್ ಆಕ್ಸಿಡೇಷನ್ ಸ್ಟೇಟ್ ಕೊಡ್ತಾ ಇದ್ದೀವಿ. ಫಸ್ಟ್ ಕೇಸಲ್ಲಿ ದ ಆಕ್ಸಿಡೇಷನ್ ಸ್ಟೇಟ್ ಆಫ್ ಆಕ್ಸಿಜನ್ ಇಸ್ -2. ಸೆಕೆಂಡ್ ಕೇಸಲ್ಲಿ ದ ಆಕ್ಸಿಡೇಷನ್ ಸ್ಟೇಟ್ ಇಸ್ +2. ಆಕ್ಸಿಜನ್ಗೆ 2 ಎಲೆಕ್ಟ್ರಾನ್ದು ಅವಶ್ಯಕತೆ ಇದೆ, ಫ್ಲೂರಿನ್ಗೆ 1 ಎಲೆಕ್ಟ್ರಾನ್ದು ಅವಶ್ಯಕತೆ ಇದೆ ಟು ಫಾರ್ಮ್ ದ ಸ್ಟೇಬಲ್ ಆಕ್ಟೆಟ್ ಕಾನ್ಫಿಗರೇಷನ್. ಸೊ ಏನು ಮಾಡುತ್ತದು? ಇಟ್ ಶೇರ್ಸ್ ದಿ ಎಲೆಕ್ಟ್ರಾನ್. ಸೊ 2 ಫ್ಲೂರಿನ್ ಆಟಮ್ ವಿಲ್ ಶೇರ್ 2 ಎಲೆಕ್ಟ್ರಾನ್ ವಿತ್ 1 ಆಕ್ಸಿಜನ್ ಆಟಮ್. ಸೊ ಅದಕ್ಕೆ ಆಕ್ಸಿಜನ್ ಆಟಮ್ ಮೇಲೆ ಚಾರ್ಜ್ ಏನು ಬರೀತಾ ಇದೀನಿ? +2. ಯಾಕೆಂದರೆ ಫ್ಲೂರಿನ್ ಇಸ್ ಮೋರ್ ಎಲೆಕ್ಟ್ರೋನೆಗೆಟಿವ್. ಫ್ಲೂರಿನ್ ಮೇಲೆ ಆಕ್ಸಿಡೇಷನ್ ಸ್ಟೇಟ್ ಪಾಸಿಟಿವ್ ಬರುತ್ತೆ, ಇಲ್ಲಿ ಸೋಡಿಯಂ ಮೇಲೆ ಆಕ್ಸಿಡೇಷನ್ ಸ್ಟೇಟ್ ಪಾಸಿಟಿವ್ ಬರುತ್ತೆ. ಆಕ್ಸಿಜನ್ ಮೇಲೆ ನೆಗೆಟಿವ್ ಆಕ್ಸಿಡೇಷನ್ ಸ್ಟೇಟ್ ಏನು ಬರ್ತಾ ಇದೆ? ಪ್ಲಸ್ ಅಂತ ಬರ್ತಾ ಇದೆ. ಯಾಕೆ ಅಂದರೆ ಆಕ್ಸಿಜನ್ ಇಸ್ ಲೆಸ್ ಎಲೆಕ್ಟ್ರೋನೆಗೆಟಿವ್ ದೆನ್ ಫ್ಲೋರಿನ್. ಸೊ ನೋಡಿ, ಇಲ್ಲಿ ಫಸ್ಟ್ ಕೇಸಲ್ಲಿ ಇಟ್ ಇಸ್ ಆಕ್ಸಿಡೇಷನ್ ಸ್ಟೇಟ್ ಇಸ್ ಮೈನಸ್, ಇನ್ ದ ಸೆಕೆಂಡ್ ಕೇಸ್ ಆಕ್ಸಿಡೇಷನ್ ಸ್ಟೇಟ್ ಇಸ್ ಪ್ಲಸ್. ಸೊ ಇದ್ರ ಬೇಸಿಸ್ ಮೇಲೆ ನಾನು ಕೆಲವು ಎಕ್ಸಾಂಪಲ್ಸ್ನ ಡಿಸ್ಕಸ್ ಮಾಡೋಣ. ಈಗ ನೋಡೋಣ, ಹೈಡ್ರೈಡ್ ತೊಗೊಳ್ಳೋಣ, ಲಿಥಿಯಂ ಹೈಡ್ರೈಡ್ ತೊಗೊಳ್ಳೋಣ. ಈಗ ಲಿಥಿಯಂ ಆಲ್ಕಲಿ ಮೆಟಲ್ಸ್, ಲಿಥಿಯಂ ಅಲ್ಲಿ ವೇಲೆನ್ಸ್ ಶೆಲ್ ಅಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇದೆ? 1 ಎಲೆಕ್ಟ್ರಾನ್ ಇದೆ. ಹೈಡ್ರೋಜನ್ ಆಲ್ಸೋ ಪೊಸೆಸ್, ಹೈಡ್ರೋಜನ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನು? ಇಟ್ ಇಸ್ 1s1. It also possesses 1 electron. So the compound formed is LiH. There is a sharing of 1 electron. Andre lithium will lose 1 electron, hydrogen will gain that electron. Next, calcium. Calcium the valence shell ಎಷ್ಟು electrons ಇದೆ? 2 electrons ಇದೆ. So it shares 2 electrons with hydrogen. ಆಯ್ತಾ? ನೆಕ್ಸ್ಟ್ ಅಲ್ಯೂಮಿನಿಯಂ, ವೇಲೆನ್ಸ್ ಶೆಲ್ ಎಷ್ಟು ಎಲೆಕ್ಟ್ರಾನ್ಸ್ ಇದೆ? 3 ಎಲೆಕ್ಟ್ರಾನ್ಸ್ ಇದೆ. ಸೊ ಇಟ್ ಶೇರ್ಸ್ ದಟ್ ಎಲೆಕ್ಟ್ರಾನ್ ವಿತ್ ಹೈಡ್ರೋಜನ್. ಆಯ್ತಾ? ನೆಕ್ಸ್ಟ್ ಕಾರ್ಬನ್. ಕಾರ್ಬನ್ ವೇಲೆನ್ಸ್ ಏನಾಗುತ್ತೆ? ಇಟ್ ಇಸ್ 4. ಅಂದರೆ ಕಾರ್ಬನ್ ಶೇರ್ಸ್ 4 ಎಲೆಕ್ಟ್ರಾನ್ಸ್ ವಿತ್ 4 ಹೈಡ್ರೋಜನ್ ಆಟಮ್ಸ್. ಇಲ್ಲಿ ಅಲ್ಯೂಮಿನಿಯಂ ಶೇರ್ಸ್ 3 ಎಲೆಕ್ಟ್ರಾನ್ಸ್ ವಿತ್ 3 ಹೈಡ್ರೋಜನ್ ಆಟಮ್ಸ್. ಇಲ್ಲಿ ಕ್ಯಾಲ್ಸಿಯಂ will donate the 2 electrons to 2 hydrogen atoms. Illi lithium will donate the electron and hydrogen will accept the electron and there is a formation of an ionic bond. ಆಯ್ತಾ? ಈಗ ಇಲ್ಲಿ ಬಂದಾಗ ಅಮೋನಿಯಾ NH3. ಸೊ ನೈಟ್ರೋಜನ್ದು ವೇಲೆನ್ಸ್ ಎಷ್ಟಾಗುತ್ತೆ ಇಲ್ಲಿ ನೋಡಿ. ನೈಟ್ರೋಜನ್ಗೆ ಇನ್ನೆಷ್ಟು ಎಲೆಕ್ಟ್ರಾನ್ಸ್ ಬೇಕು? 3 ಎಲೆಕ್ಟ್ರಾನ್ಸ್. ಆ 3 ಎಲೆಕ್ಟ್ರಾನ್ಸ್ ಇಟ್ ಶೇರ್ಸ್ ವಿತ್ 3 ಹೈಡ್ರೋಜನ್ ಆಟಮ್. ನೆಕ್ಸ್ಟ್ ಈಗ H2O ಬರೋಣ. H2O ನಲ್ಲಿ ಹೈಡ್ರೋಜನ್ ಫಸ್ಟ್ ಬರುತ್ತೆ, ಆಮೇಲೆ ಆಕ್ಸಿಜನ್ ಬರುತ್ತೆ, ಬಿಕಾಸ್ ಆಕ್ಸಿಜನ್ ಇಸ್ ಮೋರ್ ಎಲೆಕ್ಟ್ರೋನೆಗೆಟಿವ್. ಸೊ ಇಲ್ಲೇನಾಗ್ತಾ ಇದೆ? ಆಕ್ಸಿಜನ್ಗೆ 2 ಎಲೆಕ್ಟ್ರಾನ್ದು ಅವಶ್ಯಕತೆ ಇದೆ, 2 ಎಲೆಕ್ಟ್ರಾನ್ಸ್ ಟು ಅಟೈನ್ ದ ಸ್ಟೇಬಲ್ ಆಕ್ಟೆಟ್ ಕಾನ್ಫಿಗರೇಷನ್. ಆ 2 ಎಲೆಕ್ಟ್ರಾನ್ಸ್ ಅನ್ನು ಇಟ್ ಶೇರ್ಸ್ ವಿತ್ 2 ಹೈಡ್ರೋಜನ್ ಆಟಮ್ಸ್. ಇನ್ನು ಫ್ಲೂರಿನ್ಗೆ 1 ಎಲೆಕ್ಟ್ರಾನ್ ಬೇಕು ಟು ಅಟೈನ್ ದ ಸ್ಟೇಬಲ್ ಆಕ್ಟೆಟ್ ಕಾನ್ಫಿಗರೇಷನ್. ಆ 1 ಎಲೆಕ್ಟ್ರಾನ್ ಅನ್ನು ಇಟ್ ಶೇರ್ಸ್ ವಿತ್ ಹೈಡ್ರೋಜನ್ ಆರ್ ಇಟ್ ಶೇರ್ಸ್ ಅ ಬಾಂಡ್ ವಿತ್ ದಿ ಹೈಡ್ರೋಜನ್. ಇದು ಹೈಡ್ರೈಡ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಒನ್ ಅದೇ ಥರ ಆಕ್ಸೈಡ್ಸ್. ಈಗ Li2O, ಆಕ್ಸಿಜನ್ಗೆ ಈಗ 2 ಎಲೆಕ್ಟ್ರಾನ್ ಬೇಕು ಟು ಅಟೈನ್ ದ ಸ್ಟೇಬಲ್ ಆಕ್ಟೆಟ್ ಕಾನ್ಫಿಗರೇಷನ್. ಆ 2 ಎಲೆಕ್ಟ್ರಾನ್ ಅನ್ನ ಇಟ್ ಶೇರ್ಸ್ ವಿತ್ 2 lithium atom, because 1 lithium atom can donate 1 electron. So 2 lithium atoms can donate 2 electron and oxygen ಆ ಎಲೆಕ್ಟ್ರಾನ್ಸ್ ಅನ್ನ ಎಕ್ಸೆಪ್ಟ್ ಮಾಡುತ್ತೆ. ನೆಕ್ಸ್ಟ್ ಇಲ್ಲಿ ಆಕ್ಸಿಜನ್ಗೆ ಎಷ್ಟು ಎಲೆಕ್ಟ್ರಾನ್ಸ್ ಬೇಕು? 2 ಎಲೆಕ್ಟ್ರಾನ್ಸ್ ಬೇಕು. ಆ 2 ಎಲೆಕ್ಟ್ರಾನ್ಸ್ ಅನ್ನು ಯಾವ್ದು ಕೊಡುತ್ತೆ? ಮೆಗ್ನೀಷಿಯಂ, ಬಿಕಾಸ್ ಮೆಗ್ನೀಷಿಯಂಗೆ ವೇಲೆನ್ಸ್ ಶೆಲ್ ಅಲ್ಲಿ 2 ಎಲೆಕ್ಟ್ರಾನ್ಸ್ ಇದೆ, ಸೊ ಇಟ್ ಅಕ್ಸೆಪ್ಟ್ಸ್ ದಿ
2 electrons. Next to Al2O3. Al2O3 ನಲ್ಲಿ ಸೊ ಇಲ್ಲಿ 3 ಆಕ್ಸಿಜನ್ 3 2s 6 ಎಲೆಕ್ಟ್ರಾನ್ಸ್ ಅವಶ್ಯಕತೆ ಇದೆ. ಅಥವಾ ಅದು ಬರೋಣ, ಈಗ ಆಕ್ಸಿಜನ್ಗೆ 6 ಎಲೆಕ್ಟ್ರಾನ್ಸ್ ಅವಶ್ಯಕತೆ ಇದೆ. ಅಲ್ಯೂಮಿನಿಯಂದು ವೇಲೆನ್ಸ್ ಶೆಲ್ ಎಷ್ಟು ಎಲೆಕ್ಟ್ರಾನ್ಸ್ ಇದೆ? 3 ಎಲೆಕ್ಟ್ರಾನ್ ಇದೆ. ಬಟ್ ಆಕ್ಸಿಜನ್ಗೆ ಎಷ್ಟು ಬೇಕು? 6 ಎಲೆಕ್ಟ್ರಾನ್ ಬೇಕು. ಆ 6 ಎಲೆಕ್ಟ್ರಾನ್ ಯಾವ್ದು ಕೊಡುತ್ತೆ? 2 ಅಲ್ಯೂಮಿನಿಯಂ ಆಟಮ್ ವಿಲ್ share 6 electrons because one aluminum atom can share 3 electrons, 2 aluminum atom can share 6 electrons. So formula ಏನಾಗುತ್ತೆ? Al2O3 ಅಂತ ಆಗುತ್ತೆ. ನೆಕ್ಸ್ಟ್ CO2. CO2 ನಲ್ಲಿ ವೆರಿ ಸಿಂಪಲ್, ಆಕ್ಸಿಜನ್ ಆಯ್ತಾ. ಇಲ್ಲಿ 2 ಆಕ್ಸಿಜನ್ ಆಟಮ್ಗೆ ಎಷ್ಟು? 4 ಎಲೆಕ್ಟ್ರಾನ್ಸ್ ಬೇಕು. ಆ 4 ಎಲೆಕ್ಟ್ರಾನ್ಸ್ ಅನ್ನು ಯಾವ್ದು ಜೊತೆ ಶೇರ್ ಮಾಡುತ್ತೆ? ಕಾರ್ಬನ್. ಬಿಕಾಸ್ ಕಾರ್ಬನ್ಗೆ ವೇಲೆನ್ಸ್ ಶೆಲ್ ಅಲ್ಲಿ 4 ಎಲೆಕ್ಟ್ರಾನ್ಸ್ ಇದೆ. ಸೊ 2 ಆಕ್ಸಿಜನ್ ಆಟಮ್ ವಿಲ್ ಶೇರ್ 4 ಎಲೆಕ್ಟ್ರಾನ್ಸ್ ಆಯ್ತಾ. ಈಗ ನೆಕ್ಸ್ಟ್ ಒನ್ ಬರೋಣ, N2O3 ಅಂಡ್ N2O5. N2O3 ಅಂದ್ರೆ ಇಲ್ಲಿ ಆಕ್ಸಿಜನ್ ಎಷ್ಟಿದೆ? 3. ಸೊ 3 2s 6 ಬಿಕಾಸ್ ಆಕ್ಸಿಜನ್ಗೆ 2 ಎಲೆಕ್ಟ್ರಾನ್ ಇದೆ, 6 ಎಲೆಕ್ಟ್ರಾನ್ಸ್ ಬೇಕು. ಆ 6 ಎಲೆಕ್ಟ್ರಾನ್ಸ್ ಅನ್ನ 2 ನೈಟ್ರೋಜನ್ ಆಟಮ್ ಕೊಡುತ್ತೆ. ಬಿಕಾಸ್ 1 ನೈಟ್ರೋಜನ್ ಆಟಮ್ ವಿಲ್ ಗಿವ್ 3 ಎಲೆಕ್ಟ್ರಾನ್ಸ್. ಸೊ 2 ನೈಟ್ರೋಜನ್ ಆಟಮ್ ವಿಲ್ ಗಿವ್ 6 ಎಲೆಕ್ಟ್ರಾನ್ಸ್ ಆಯ್ತಾ. ಸೊ ಆ 6 ಎಲೆಕ್ಟ್ರಾನ್ಸ್ ಇಸ್ ಟೇಕನ್ ಅಪ್ ಬೈ 3 ಆಕ್ಸಿಜನ್ ಆಟಮ್. ಅದೇ ತರ ಇಲ್ಲಿ 5 2s 10 ಎಲೆಕ್ಟ್ರಾನ್ ಬೇಕು. ಆ 10 ಎಲೆಕ್ಟ್ರಾನ್ ಯಾವ್ದು ಕೊಡುತ್ತೆ? 2 ನೈಟ್ರೋಜನ್ ಆಟಮ್ ಕೊಡುತ್ತೆ. 2 ನೈಟ್ರೋಜನ್ ಆಟಮ್ ಅಂದ್ರೆ 1 ನೈಟ್ರೋಜನ್ ಆಟಮ್ 5 ಎಲೆಕ್ಟ್ರಾನ್ ಶೇರ್ ಮಾಡುತ್ತೆ, ಇನ್ನೊಂದು ನೈಟ್ರೋಜನ್ ಆಟಮ್ 5 ಎಲೆಕ್ಟ್ರಾನ್ ಶೇರ್ ಮಾಡುತ್ತೆ. ಇಲ್ಲಿ ಇಟ್ ಇಸ್ ಎಕ್ಸಿಬಿಟಿಂಗ್ ದಿ ವೇಲೆನ್ಸ್ ಆಫ್ 5. ಇಲ್ಲಿ ಇಟ್ ಇಸ್ ಎಕ್ಸಿಬಿಟಿಂಗ್ ದ ವೇಲೆನ್ಸ್ ಆಫ್ 3. ನೆಕ್ಸ್ಟ್ SO3. 3 2s 6 ಎಲೆಕ್ಟ್ರಾನ್ಸ್ ಬೇಕು ಟು ಅಟೈನ್ ದ ಸ್ಟೇಬಲ್ ಆಕ್ಟೇಟ್ ಕಾನ್ಫಿಗರೇಷನ್. ಈ 6 ಎಲೆಕ್ಟ್ರಾನ್ಸ್ ಅನ್ನ ಯಾವ್ದು ಶೇರ್ ಮಾಡುತ್ತೆ? ಸಲ್ಫರ್. ಬಿಕಾಸ್ ಸಲ್ಫರ್ದು ವೇಲೆನ್ಸ್ ಎಷ್ಟು ಎಲೆಕ್ಟ್ರಾನ್ಸ್ ಇದೆ? 6 ಎಲೆಕ್ಟ್ರಾನ್. ಸೊ 6 electrons required by oxygen is shared with sulfur because sulfur the valence is 6. ಅದೇ ತರ ನೆಕ್ಸ್ಟ್ ಬರೋಣ, Cl2O7. ಆಕ್ಸಿಜನ್ 7 2s 14, 14 ಎಲೆಕ್ಟ್ರಾನ್ ಬೇಕು. ಆ 14 ಎಲೆಕ್ಟ್ರಾನ್ ಯಾವುದನ್ನು ತಗೊಳ್ತಾ ಇದೆ? ಅದು ಆ 14 ಎಲೆಕ್ಟ್ರಾನ್ ಅನ್ನ ಇಟ್ ಇಸ್ ಶೇರ್ಡ್ ವಿತ್ 2 ಕ್ಲೋರಿನ್ ಆಟಮ್ಸ್ ಬಿಕಾಸ್ 1 ಕ್ಲೋರಿನ್ ಆಟಮ್ 7 ಅಂದ್ರೆ 2 ಕ್ಲೋರಿನ್ ಆಟಮ್ಸ್ 14 ಎಲೆಕ್ಟ್ರಾನ್. ಸೊ 14 ಎಲೆಕ್ಟ್ರಾನ್ ಇಸ್ ಶೇರ್ಡ್ ವಿತ್ ಕ್ಲೋರಿನ್ ಆಟಮ್. ಇದ್ರ ಬೇಸಿಸ್ ಮೇಲೆ ನಾವೇನ್ ಮಾಡ್ತೀವಿ? ವಿ ರೈಟ್ ದಿ ಫಾರ್ಮುಲಾ ಆಫ್ ದಿ ಕಾಂಪೌಂಡ್. ದೀಸ್ ಆರ್ ಹೈಡ್ರೈಡ್ಸ್ ಅಂಡ್ ದೀಸ್ ಆರ್ ಆಕ್ಸೈಡ್ಸ್. ಒಟ್ಟು ನಾವೇನ್ ಮಾಡ್ತೇವೆ? ವಿ ಆರ್ ಟೇಕಿಂಗ್ ದ ಎಕ್ಸಾಂಪಲ್ ಆಫ್ ರೆಪ್ರೆಸೆಂಟೇಟಿವ್ ಎಲಿಮೆಂಟ್ಸ್. ರೆಪ್ರೆಸೆಂಟೇಟಿವ್ ಎಲಿಮೆಂಟ್ಸ್ ಅಂದ್ರೆ ಎಸ್ ಬ್ಲಾಕ್ ಎಲಿಮೆಂಟ್ಸ್ ಪ್ಲಸ್ ಪಿ ಬ್ಲಾಕ್ ಎಲಿಮೆಂಟ್ಸ್ ಆರ್ ಕಾಲ್ಡ್ ಆಸ್ ರೆಪ್ರೆಸೆಂಟೇಟಿವ್ ಎಲಿಮೆಂಟ್ಸ್. ಯಾಕಂದ್ರೆ ರೆಪ್ರೆಸೆಂಟೇಟಿವ್ ಎಲಿಮೆಂಟ್ಸ್ ಅಲ್ಲಿ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಆರ್ ಇನ್ವಾಲ್ವ್ಡ್ ಇನ್ ದಿ ಬಾಂಡಿಂಗ್. ಗೊತ್ತಾಯ್ತಲ್ಲ? ಈಗ ಒಂದ ವೇಲೆನ್ಸ್ ನಂಬರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ ಬರೀರಿ. ವೇಲೆನ್ಸ್ ಅನ್ನು ಹೇಗೆ ನೀವು ಬರೀತೀರಾ? ಒಂದ ಇಟ್ ಕುಡ್ ಬಿ ದಿ ನಂಬರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ or it could be 8 minus number of valence electron. 8 minus number of valence electron. 8 minus number of valence electron. ಎರಡು ಇಂಪಾರ್ಟೆಂಟ್ ಟರ್ಮ್ ಯಾವುದು? ಒಂದು ವೇಲೆನ್ಸ್ ಅಂದ್ರೆ ಕಂಬೈನಿಂಗ್ ಕೆಪಾಸಿಟಿ ಆಫ್ ದಿ ಎಲಿಮೆಂಟ್, ಎರಡನೇದು ಆಕ್ಸಿಡೇಷನ್ ಸ್ಟೇಟ್, ಅಪಾರೆಂಟ್ ಚಾರ್ಜ್. ಈಗ ನೋಡಿ, ಎರಡು ಎಕ್ಸಾಂಪಲ್ ತಗೊಂಡೆ. Na2O. Na2 ನಲ್ಲಿ ಆಕ್ಸಿಜನ್ ಆಕ್ಸಿಡೇಷನ್ ಸ್ಟೇಟ್ -2. ಆಮೇಲೆ ಇಲ್ಲಿ ಆಕ್ಸಿಜನ್ ಆಕ್ಸಿಡೇಷನ್ ಸ್ಟೇಟಸ್ +2. ಸೊ ಯಾವ ಎಲಿಮೆಂಟ್ ಜೊತೆ ಕಂಬೈನ್ ಮಾಡುತ್ತೆ ಬೇಸ್ಡ್ ಆನ್ ದಿ ಎಲೆಕ್ಟ್ರೋನೆಗೆಟಿವಿಟಿ ಆಫ್ ದಟ್ ಪರ್ಟಿಕ್ಯುಲರ್ ಎಲಿಮೆಂಟ್ ನಾವೇನು ಮಾಡ್ತೀವಿ? ಚಾರ್ಜನ್ನು ಅಸೈನ್ ಮಾಡ್ತೀವಿ. ಸೊ ಇತ್ತೀಚೆಗೆ ಭಾಳ ಫ್ರೀಕ್ವೆಂಟ್ ಆಗಿ ನಾವು ಯೂಸ್ ಮಾಡಿರುವಂಥ ಟರ್ಮ್ ಯಾವುದು? ಆಕ್ಸಿಡೇಷನ್ ಸ್ಟೇಟ್. ಇಲ್ಲಿಗೆ ನಮ್ಮ ಥರ್ಡ್ ಚಾಪ್ಟರ್ ದಟ್ ಈಸ್ ದಿ ಕ್ಲಾಸಿಫಿಕೇಶನ್ ಆಫ್ ದಿ ಎಲಿಮೆಂಟ್ಸ್ ಆ್ಯಂಡ್ ಪಿರಿಯಾಡಿಸಿಟಿ ಇನ್ ಪ್ರಾಪರ್ಟೀಸ್ ಬಗ್ಗೆ ದ ಬೆಸ್ಟ್ ಇನ್ಫಾರ್ಮೇಷನ್ ನಾನು ಕೊಟ್ಟಿದ್ದೀನಿ. ಸೊ ಪ್ರತಿಯೊಂದು ವಿಡಿಯೋನ ತರೋ ಆಗಿ ಗೋತ್ರು ಮಾಡಿ ಬಿಕಾಸ್ ಈ ಚಾಪ್ಟರ್ ತುಂಬ ಬೇಸಿಕ್ ಫಾರ್ ದಿ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಈ ಚಾಪ್ಟರ್ಸ್ ಮೇಲೇ ಕೆಲವು ಚಾಪ್ಟರ್ಸ್ ಬಿಲ್ಡಪ್ ಆಗಿದೆ. ಸೊ ಈಗ ನಿಮಗೆ ಎಲ್ಲ ಪೀರಿಯಾಡಿಕ್ ಟ್ರೆಂಡ್ಸ್ ಕರೆಕ್ಟಾಗಿ ಗೊತ್ತಿದ್ದು, ಎಲ್ಲ ಪರ್ಟಿಕ್ಯುಲರ್ ಲಾಜಿಕ್ ಗೊತ್ತಾದರೆ ದ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅನ್ನೋ ಬ್ರಾಂಚ್ ಏನಾಗುತ್ತೆ ನಿಮಗೆ ತುಂಬ ಈಸಿ ಆಗುತ್ತೆ. ಓಕೆ, ನಿಮಗೆ ಈ ಚಾಪ್ಟರ್ಗೆ ಸಂಬಂಧಪಟ್ಟಂಗೆ ಏನೇ ಡೌಟ್ಸ್ ಇದ್ರು, ಕ್ವಶನ್ಸ್ ಇದ್ರು, ಅಸೈನ್ಮೆಂಟ್ಸ್ ಇದ್ರು, ನೀವು ಲಾಗಿನ್ ಆಗ್ಬೋದು ಅವ ಯೂಟ್ಯೂಬ್ ಚಾನಲ್ ಮೈ ಪಿ ಯು ಕೆಮಿಸ್ಟ್ರಿ ಯೂಟ್ಯೂಬ್ ಚಾನಲ್. ನಮ್ಮದು ವೆಬ್ಸೈಟ್ ಕೂಡ ಇದೆ mypukchemistry.in ಅಂತ. ಆ ವೆಬ್ಸೈಟ್ ಕೂಡ ನೀವು ನೋಡ್ಕೋಬೋದು. ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು ಆಲ್ ಸ್ಟೂಡೆಂಟ್ಸ್. ಥ್ಯಾಂಕ್ ಯು.